ಇಟ್ಟಿದ್ದಾಳೆ ಫೈಲು. ಪ್ರೀತಿಯ ಅತ್ತೆಯವರಿಗೆ ಜಯಂತ ಮಾಡುವ ನಮಸ್ಕಾರ. ಏನಿದು ವಿವರಣೆ? ನನಗೆ ಮಾತ್ರ ಅಲ್ಲ, ಇಡೀ ಮನೆಯವರಿಗೆ ಕೊಡಬೇಕು. ಪ್ರೀತಿಯ ಅತ್ತೆಯವರಿಗೆ ಜಯಂತ ಮಾಡುವ ನಮಸ್ಕಾರಗಳು. ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ನನಗೆ ಬೇರೆ ದಾರಿ ಕಾಣ್ತಾ ಇಲ್ಲ. ಒಳ್ಳೆದ ಮದುವೆ ಮಾಡ್ಕೊಳ್ಳೋದಕ್ಕಿಂತ ಇಷ್ಟಪಟ್ಟವಳ ಜೊತೆ ಕಷ್ಟಪಡೋದು ಲೇಸು ಅಂದ್ಕೋತಾ ಇದ್ದೀನಿ. ಆದಷ್ಟು ಬೇಗ ವಾಪಸ್ ಮನೆಗೆ ಬರ್ತೀನಿ. ನೀವು ನಮ್ಮ ಬಗ್ಗೆ ಯಾವ ಚಿಂತೆನೂ ಮಾಡಬೇಡಿ. ಸಾಧ್ಯವಾದರೆ ಅಪ್ಪ ಅಮ್ಮನಿಗೆ ವಿಷಯನ ತಿಳಿಸ್ಬಿಡಿ. ನಿಮ್ಮ ಮಾತನ್ನು ಮೀರಿ ಇಂಥ ಒಂದು ನಿರ್ಧಾರ ತಗೊಂಡಿದ್ದಕ್ಕೆ ದಯವಿಟ್ಟು ನನ್ನನ್ನು ಕ್ಷಮಿಸಿ. ಇಂತಿ, ನಿಮ್ಮ ಜಯಂತ. ಏನದಕ್ಕೆ ಇದ್ರ ಉದ್ದೇಶ? ಸುಮತಿ, ಏನ್ ಹಾಕಿ ಕಣ್ಕೊಂಡ್ ಬಿಟ್ಕೊಂಡು ನೋಡ್ತಾ ಇದೀಯಾ? ವಿಷಯ ಇಲ್ಲ ನಿನಗೆ ಗೊತ್ತು ತಾನೆ? ಅದೇನ್ ನಡೀತು ಅಂತ ಸರಿಯಾಗಿ ಹೇಳು. ಅತ್ತೆ, ದೇವ್ರ ಸತ್ಯವಾಗ್ಲೂ ಅವನು ಎಲ್ಲಿ ಹೋಗಿದ್ದಾನೆ ಅಂತ ನನಗೆ ಗೊತ್ತಿಲ್ಲ. ಈ ಪತ್ರದಲ್ಲಿ ಇಷ್ಟಪಟ್ಟವಳು ಅಂತ ಬರ್ದಿದ್ದಾನಲ್ಲ, ಯಾರವಳು? ಹೇಳಿ ಅತ್ತಿಗೆ, ಇಷ್ಟಪಟ್ಟವಳು ಅಂದ್ರೆ ಯಾರು? ಅಲ್ಲಿಗೆ ಮದುವೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ನನ್ನ ಮಗ ಮನೆ ಬಿಟ್ಟು ಓಡ್ ಹೋಗಿದ್ದಾನೆ. ನಿಜ, ಅವತ್ತು ಜಯಂತ ನನ್ನ ಹತ್ರ ಬಂದು ನನಗೆ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ದ. ಮದುವೆ ಬೈಕ್ ಹಾಗಂತ ನಿಂತ್ಕೊಂಡಿದ್ದೆ. ಆದರೆ ಈ ಪತ್ರ ನೋಡಿದ್ರೆ ಕತೆ ಬೇರೆನೇ ಇದೆ. ಅಕ್ಕ, ನಿಮಗೆಲ್ಲ ಗೊತ್ತಿದೆ. ನಮ್ಮ ತಾಳ್ಮೆ ಪರೀಕ್ಷೆ ಮಾಡಿಬಿಡಿ, ಹೇಳಿಬಿಡಿ. ಹೇಳಿ ಅತ್ತಿಗೆ, ಎಲ್ಲರೂ ಕೇಳ್ತಿದೀವಲ್ಲ, ಹೇಳಿ. ಮರ್ಯಾದೆಯಾಗಿ ಏನ್ ನಡೀತು ಅಂತ ಹೇಳ್ತೀಯಾ, ಇಲ್ಲ ಕಪಾಳಕ್ಕೆ 4 ಬಾರಿಸ್ಲಾ? ಹೇಳ್ತೀನಿ ಅತ್ತೆ. ಜಯಂತ ಇಷ್ಟಪಟ್ಟ ಹುಡುಗಿ ಬೇರೆ ಯಾರೂ ಅಲ್ಲ. ಮಯೂರಿ. ಅವನು ಮಯೂರಿನ ಇಷ್ಟಪಡ್ತಾ ಇರೋದ್ರಿಂದಾನೆ ಚಾರು ಜೊತೆ ಮದುವೆನ ತಪ್ಪಿಸ್ಬೇಕು ಅಂತ ಪ್ರಯತ್ನ ಪಡ್ತಾ ಇರೋದು. ಆದರೆ ಜಯಂತ ಮನೆ ಬಿಟ್ಟು ಹೋಗ್ತಾನೆ ಅಂತ
ನಾನು ಕನಸಲ್ಲಿ ಊಹೆ ಮಾಡ್ಕೊಂಡಿರ್ಲಿಲ್ಲ. ಅಲ್ಲಿಗೆ ಪ್ರತಿಯೊಂದು ವಿಷಯನೂ ನಿನಗೆ ಗೊತ್ತಿದೆ, ಆದ್ರೆ ನೀನು ಬಾಯ್ ಬಿಡ್ಲಿಲ್ಲ ಅಲ್ಲ? ಯಾಕೆ ಹೇಳಿಲ್ಲ ಅದಕ್ಕೆ ನೀವು ನಮ್ಗೆ? ಯಾಕೆ ಹೇಳಿಲ್ಲ ಅದಕ್ಕೆ? ಯಾಕೆ ವಿಷಯಗಳನ್ನ ಎಲ್ಲರಿಂದ ಮುಚ್ಚಿಟ್ರಿ? ಯಾಕತ್ಗೆ ಯಾಕೆ? ಅಕ್ಕ, ಹಾಗಾದ್ರೆ ಜಯಂತ್ ನಿಮ್ ಜೊತೆ ಕಾಲ್ ಮಾಡಿ ಮಾತಾಡಿದ್ದು ಸುಳ್ಳ? ಅಲ್ಲ ಅಕ್ಕ, ಚಾರು ಜೊತೆ ಅವನ ಮದುವೆ ಫಿಕ್ಸ್ ಆಯ್ತು, ಕೊಡೋ ತಗೊಳ್ಳೋದ್ರ ಬಗ್ಗೆ ಮಾತುಕತೆನೂ ಆಯ್ತು, ಲಗ್ನ ಪತ್ರಿಕೆನೂ ಆಯ್ತು. ಆಗ್ಲೂ ನೀವೇನು ಮಾತಾಡದೆ ಬಾಯಿ ಮುಚ್ಕೊಂಡು ನಿಂತಿದ್ರಲ್ಲ, ಏನಿದ್ರ ಉದ್ದೇಶ? ಚಾರು ಜೊತೆ ಮದ್ವೆ ನಿಂತು ಹೋಗ್ಬೇಕು, ನಿಮ್ಮ ತಂಗಿ ಮಗಳ ಜೊತೆಗೆ ಜಯಂತನ ಮದ್ವೆ ಆಗ್ಬೇಕು ಅಂತಾನ? ಮಾತಾಡಿ. ಅಯ್ಯೋ, ಹಾಗಲ್ಲ ಸಿಂಧು. ಮತ್ತಿನ್ ಹೇಗೆ ಅತ್ತಿಗೆ? ಒಬ್ಳನ್ನ ಇಷ್ಟಪಟ್ಟು ಇನ್ನೊಬ್ಳ ಜೊತೆ ಮದುವೆ ಆದ್ರೆ 3 ಜನರ ಜೀವನನೂ ಹಾಳಾಗುತ್ತೆ ಮೀನಾಕ್ಷಿ. ಇವನಿಗೆ ಮದುವೆ ಮಾಡ್ತಿರೋದು ಯಾತಕ್ಕೆ ಹೇಳು? ಇವನು ಸಂತೋಷವಾಗಿರ್ಬೇಕು ಅಂತ. ಈ ಮದುವೆಯಿಂದ ಇವನಿಗೆ ಸಂತೋಷ ಸಿಗಲ್ಲ ಅಂತಾದ್ರೆ ಅವನು ತಾನೇ ಹೇಗೆ ಮದುವೆ ಆಗ್ತಾನೆ? ಅದಕ್ಕೆ ನಾನೇ ಹೇಳಿದೆ. ಮೊದಲು ನಿನ್ನ ಪ್ರೀತಿನ ಮನೆಯವ್ರಿಗೆಲ್ಲ ಹೇಳು, ಆಮೇಲೆ ಎಲ್ಲರ ಹತ್ರ ಒಪ್ಪಿಗೆ ತಗೋ, ಆಮೇಲೆ ಅದ್ರ ಬಗ್ಗೆ ಏನಾದರೂ ಮಾಡೋಣ ಅಂತ ಹೇಳಿದೆ. ಓ ಹೌದಾ? ಅಂದ್ರೆ ದಲ್ಲಾಳಿ ಕೆಲಸ ಮಾಡ್ತಾ ಇದೀಯ ನೀನು? ನಮ್ಮ ಮನೆತನದ ಬಗ್ಗೆ ಸ್ವಲ್ಪನಾದ್ರೂ ಗೌರವ ಮರ್ಯಾದೆ ಇದ್ದಿದ್ರೆ ಅವ್ರು ಈ ಮಾತು ಹೇಳಿದ ತಕ್ಷಣ ಚಪ್ಪಲಿ ತಗೊಂಡು 4 ಬಾರಿಸಿ ನಮ್ಮೆಲ್ಲರ ಮುಂದೆ ಕರ್ಕೊಂಡ್ಬಂದು ನಿಲ್ಲಿಸ್ತಾ ಇದ್ದೆ. ಆದ್ರೆ ನೀನು ಹಾಗೆ ಮಾಡ್ಲಿಲ್ಲ. ಅದಕ್ಕೆ ಬದಲಾಗಿ ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಮನೆಯವ್ರನ್ನೆಲ್ಲ ಒಪ್ಸು ಅಂತ ಹೇಳಿದ್ಯಲ್ಲ, ಇದು ದಲ್ಲಾಳಿ ಕೆಲಸ ಅಲ್ಲೇ ಮತ್ತೇನೆ? ಅತ್ತೆ, ದಯವಿಟ್ಟು ನೀವು ಹೀಗೆಲ್ಲ ಮಾತಾಡಬೇಡಿ, ಮನಸ್ಸಿಗೆ ತುಂಬ ನೋವಾಗುತ್ತೆ. ನೋವಾಗ್ತಿದ್ಯಾ ಅತ್ತಿಗೆ? ನೋವಾಗ್ತಿದ್ಯಾ ಅತ್ತಿಗೆ? ನಮ್ಗೆ ಹೊಟ್ಟೆನಲ್ಲಿ ಬೆಂಕಿ ಹತ್ಕೊಂಡು ಉರಿತಾ ಇದೆ. ಹೇಗೆ ಆರ್ಸೋದು ಅದನ್ನ? ಈ ವಿಷಯ ಏನಾದ್ರೂ ನಮ್ಮ ಅಕ್ಕ ಭಾವನಿಗೆ ಗೊತ್ತಾದ್ರೆ ನಾನು ಹೇಗ್ ಮುಖ ತೋರಿಸ್ಲಿ? ನೀನೊಬ್ಳೆ ಅಲ್ವೇ, ನಾವು ಯಾರು ಮುಖ ತೋರ್ಸಕ್ ಆಗೋದಿಲ್ಲ. ನಿಮ್ ಯೋಗ್ಯತೆ ಇಷ್ಟೇನಾ ಅಂತ ಅವ್ರು ಕೇಳಿದ್ರೆ ನಾವ್ ಏನಂತ ಉತ್ತರ ಕೊಡ್ಬೇಕು? ಹೋಗಿ ಬಂಡೆಗೆ ತಲೆ ಚಚ್ಕೋಬೇಕು ಅಷ್ಟೇ. ಮದುವೆ ನಿಶ್ಚಯ ಆಗಿರೋ ಹುಡುಗನ್ಗೆ ಬಲೆ ಬಿಸಿದಾಳೆ ಅಂದ್ರೆ ಆ ಮಯೂರಿ ಇನ್ನೆಷ್ಟು ಲಜ್ಜೆಗೆಟ್ಟವಳಿರ್ಬೇಕು. ಮೀನಾಕ್ಷಿ, ಮಯೂರಿನ ಮಾತ್ರ ಯಾಕೆ ಬೈತಿದ್ಯಾ? ಇದರಲ್ಲಿ ಜಯಂತಂದೇನು ತಪ್ಪಿಲ್ವಾ? ಸಾಕು ಅತ್ತಿಗೆ, ಇಲ್ಲಿಗೆ ನಿಲ್ಲಿಸ್ಬಿಡಿ. ಇನ್ನು ಒಂದು ಮಾತಾಡಿದ್ರು ನೀವು ನನ್ನ ಅತ್ತಿಗೆ ಅನ್ನೋದನ್ನ ಮರೆತು ನಿಮ್ಮ ಮರ್ಯಾದೆ ಕಳಿಬೇಕಾಗತ್ತೆ. ಅತ್ತಿಗೆ, ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದ್ರು ಅನ್ನೋ ಹಾಗೆ ಕೊನೆಗೆ ತಪ್ಪನ್ನ ನನ್ನ ಮಗನ ಕುತ್ತಿಗೆಗೆ ಸುತ್ತುತ್ತೀರಾ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಅಲ್ಲ ಅತ್ತಿಗೆ, ಅವರಪ್ಪ ಬಂದಿದ್ರಲ್ಲ ನನ್ನ ಮಗಳನ್ನ ಕರ್ಕೊಂಡು ಹೋಗ್ತೀನಿ ಅಂತ, ಯಾಕೆ ಕಳಿಸ್ಲಿಲ್ಲ? ಯಾಕೆ ಕಳಿಸ್ಲಿಲ್ಲ ನೀವು ಅವ್ರ ಜೊತೆ? ಅಪ್ಪನ ಜೊತೆ ಹೋದವಳನ್ನ ಬಸ್ ಸ್ಟ್ಯಾಂಡ್ ವರೆಗೂ ಹೋಗಿ ವಾಪಸ್ ಕರ್ಕೊಂಡ್ ಬಂದಿದ್ ಯಾಕೆ? ಈ ಮನೆ ಹಾಳು ಕೆಲಸ ಮಾಡೋದಕ್ಕ? ಸಿಂಧು, ಮತ್ತಿನ್ನೇನತ್ತೆ, ಅಕ್ಕ ಅಂತ ಇವ್ರಿಗೆ ನಾನು ಎಷ್ಟು ಗೌರವ ಕೊಡ್ತಾ ಇದ್ದೆ, ಆದ್ರೆ ಇವತ್ತು ಇವ್ರು ಮಾಡಿರೋ ಕೆಲ್ಸಕ್ಕೆ ನನ್ನ ಮೈಯೆಲ್ಲ ಉರಿತಾ ಇದೆ. ಚಾರು ಏನ್ ತಪ್ಪು ಮಾಡಿದ್ಲು ಅಂತ ಈ ಶಿಕ್ಷೆ? ಲಗ್ನ ಪತ್ರಿಕೆ ಹಂಚಿದ ಮೇಲೆ ಮದ್ವೆ ನಿಂತೋದ್ರೆ ಮುಂದೆ ಅವಳ ಭವಿಷ್ಯ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ದೀರಾ? ಸಮಾಜದಲ್ಲಿ 4 ಜನದ ಎದುರುಗಡೆ ಓಡಾಡಕ್ಕಾಗ್ದೆ, ಅವಮಾನ ಸಹಿಸಕ್ಕಾಗ್ದೆ ಪ್ರಾಣ ಬಿಟ್ರೆ ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತೀನಿ. ನಿಮ್ಮ ಮಗಳಿಗೂ ಮದುವೆ ನಿಶ್ಚಯ ಆಗಿದೆ. ನಾಳೆ
ಅವಳು ಮದ್ವೆನು ಹೀಗೆ ನಿಂತು ಹೋದ್ರೆ ಆಗ್ಲೂ ಪ್ರೇಮಿಗಳ ಪರ ವಾದ ಮಾಡಿ ನಿಮ್ ಮಗಳನ್ನ ಹಾಳು ಬಾವಿಗೆ ತಳ್ಳಿಬಿಡ್ತೀರಾ? ಸಿಂಧು, ಯಾಕಕ್ಕ ಕೋಪ ಬರ್ತಾ ಇದೆಯಾ? ಮೇಘನ್ ಬಗ್ಗೆ ಮಾತಾಡಿದ್ದಕ್ಕ? ನಿಮ್ಮ ಮಗಳ ಬಗ್ಗೆ ಸುಮ್ಮನೆ ಮಾತಾಡಿದ್ದಕ್ಕೆ ನಿಮ್ಗೆ ಇಷ್ಟು ಕೋಪ ಬರ್ತಾ ಇದೆಯಲ್ಲ? ಇಷ್ಟೆಲ್ಲ ಮಾಡಿದಿರಲ್ಲ, ನಿಮ್ಮಲ್ಲಿ ನಮ್ಗೆ ಎಷ್ಟು ಕೋಪ ಬರೋದು ಬೇಡ. ತುಂಬಾ ನಂಬಿಕೆ ಇಟ್ಕೊಂಡಿದ್ದೆ. ಅಲ್ಲಕ್ಕ, ಅವನಿಂತ ತಪ್ಪು ಮಾಡ್ತಿದ್ದೆ ಅಂತ ಗೊತ್ತಾದ ತಕ್ಷಣ ನಮ್ಗೆ ಹೇಳ್ಬೋದಿತ್ತಲ್ಲ. ನಾನು ಹೊಡಿತಿದ್ನೋ ಬಡಿತಿದ್ನೋ ಬುದ್ಧಿ ಹೇಳಿ ದಾರಿ ತೆಗ್ತಿದ್ನೋ ಏನೋ ಒಂದು ಮಾಡ್ತಿದ್ದೆ. ಎಲ್ಲ ಮುಚ್ಚಿಟ್ಟು ನಿಮ್ಮ ತಂಗಿ ಮಗಳ ಪರವಾಗಿ ನಿಂತ್ಕೊಂಡು ನಮ್ಗೆ ಅನ್ಯಾಯ ಮಾಡಿಬಿಟ್ರಿ. ನಮ್ಮ ಬೆನ್ನಿಗೆ ಚೂರಿ ಹಾಕ್ಬಿಟ್ರಿ. ಇದನ್ನ ನಾವು ಹೇಗೆ ಸಹಿಸ್ಕೊಳ್ಳಿ? ರೀ, ನನಗನ್ಸತ್ತೆ ಇವರೇ ಅವರಿಬ್ಬರನ್ನ ಮನೆ ಬಿಟ್ಟು ಆಚೆ ಕಳ್ಸಿದ್ದಾರೆ, ಕದ್ದು ಮದ್ವೆ ಮಾಡ್ಕೊಂಡು ಬನ್ನಿ ಅಂತ. ಇಲ್ಲ ಮೀನಾಕ್ಷಿ, ಇಂಥ ಕೆಲಸನ ನನ್ನ ಪ್ರಾಣ ಹೋದ್ರೂ ಮಾಡಲ್ಲ. ದಯವಿಟ್ಟು ನನ್ನನ್ನು ನಂಬು. ಇಷ್ಟೆಲ್ಲ ಮನೆ ಹಾಳು ಕೆಲಸ ಮಾಡಿದ್ಮೇಲೂ ನಾವು ನಿಮ್ಮನ್ನ ನಂಬೇಕಾ ಅತ್ತಿಗೆ? ಅಲ್ಲಿಗೆ ನಾವೆಲ್ಲರೂ ಮುಟ್ಟಾಳ್ರು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀರಾ ಅಲ್ಲ? ತೀರ್ಮಾನ ಮಾಡಿರೋ ಹೊತ್ತಿಗೆ ತಾನೇ ಇಷ್ಟೊಂದು ಸಲಿಗೆ ತಗೊಂಡಿರೋದು. ಈಗಲೂ ನೋಡು, ಈ ಪತ್ರ ಏನಾದ್ರು ಸಿಕ್ಕದೆ ಹೋಗಿದ್ರೆ ನಮ್ಗೇನು ವಿಷಯನೇ ಗೊತ್ತಾಗ್ತಾ ಇರ್ಲಿಲ್ಲ. ಇವಳು ಮಾಡ್ತಾ ಇರೋದು, ಆಡ್ತಾ ಇರೋದು ಎಲ್ಲ ನಾಟಕನೇ. ಅಲ್ಲ, ಜಯಂತ ಫೋನ್ ಮಾಡಿದ್ದ ಅಂತ ನಮ್ಮೆಲ್ಲರ ಮುಂದೆ ಸುಳ್ಳು ಹೇಳಿದೆಯಲ್ಲ, ನಿನಗೆ ಮನಸ್ಸಾಕ್ಷಿ ಅನ್ನೋದೇ ಇಲ್ವಾ? ಅಥವಾ ತಂಗಿ ಮಗಳು ಅನ್ನೋ ವ್ಯಾಮೋಹದಿಂದ ಈ ರೀತಿ ಬಂಡತನ ಬೆಳೆಸ್ಕೊಂಡಿದೀಯಾ? ಅತ್ತೆ, ಈಗ ಮಾತಾಡಿ ಏನು ಪ್ರಯೋಜನ ಇಲ್ಲ. ನಮ್ಮವರೇ ನಮಗೆ ಯಾಮಾರಿಸಿರುವಾಗ ನಾವು ಯಾವ ದೇವರಿಗೆ ಮೊರೆ ಹೋಗ್ಲಿ? ನನ್ನ ಮಗನ ಏನಾದ್ರೂ ಅವಳು ಮದುವೆ ಗಿದ್ವೆ ಮಾಡ್ಕೊಂಡು ಬರ್ಬೇಕು, ತುಂಡು ತುಂಡ ಕತ್ತರಿಸಿ ಹಾಕ್ಬಿಡ್ತೀನಿ ಅವಳನ್ನ. ಪತ್ರ ನೋಡ್ತಾ ಇದ್ರೆ ಜಯಂತ ಮಯೂರಿ ಜೊತೆಲೇ ಇದ್ದಾನೆ ಅಂತ ಅನ್ನಿಸ್ತಾ ಇದೆ. ಇಲ್ಲ ಇಲ್ಲ, ಜಯಂತ ಮಯೂರಿ ಜೊತೆ ಇಲ್ಲ. ನಾನು ಮಯೂರಿಗೆ ಫೋನ್ ಮಾಡಿದಾಗಲೇ ಜಯಂತ ಮನೆ ಬಿಟ್ಟು ಹೋಗಿರೋ ವಿಷಯ ಅವಳಿಗೆ ಗೊತ್ತಾಗಿದ್ದು. ನಿಮ್ಮ ಮಾತನ್ನು ಕೇಳ್ತಾ ಇದ್ರೆ ಜಯಂತ ಮಡಿಕೇರಿಯಲ್ಲಿ ಅವ್ರ ಜೊತೆಲೇ ಇದ್ದಾನೆ. ನಾನು ಹೋಗಿ ಒದ್ದು ಹೇಳ್ಕೊಂಡ್ಬರ್ತೀನಿ. ಒಂದು ನಿಮಿಷ ಪಕ್ಷ. ಓಡ್ ಹೋದವರು ಖಂಡಿತವಾಗ್ಲೂ ಅಲ್ಲಿರೋದಿಲ್ಲ, ಅಲ್ಲಿಂದ ಬೇರೆ ಜಾಗಕ್ಕೆ ಹೋಗಿರ್ತಾರೆ. ನಾವು ಹುಡುಕೊಂಡು ಬರ್ತೀವಿ ಅಂತ ಅವ್ರಿಗೆ ಗೊತ್ತಿರುತ್ತೆ. ಸುಮ್ಮನೆ ಇಲ್ಲಿಂದ ಅಷ್ಟು ದೂರ ಹೋಗಿ ಸಮಯ ವ್ಯರ್ಥ ಮಾಡ್ಕೊಳ್ಳೋದು ಬೇಡ. ಇದ್ರ ಬಗ್ಗೆ ಯಾರು ಉಸಿರು ಬಿಡೋದು ಬೇಕಾಗಿಲ್ಲ. ರೀ, ನನಗೆ ಅವರಿಬ್ಬರ ಮೇಲೆ ಸಂಪೂರ್ಣವಾದ ನಂಬಿಕೆ ಇದೆ. ನಮ್ಮ ಇಷ್ಟಕ್ಕೆ ವಿರುದ್ಧವಾಗಿ ಅವ್ರ ತಪ್ಪು ನಿರ್ಧಾರನ ತಗೊಳ್ಳೋದು ಸಾಕು. ಇಲ್ಲಿವರೆಗೂ ನಿನಗೇನು ಸರಿ ಅನ್ಸುತ್ತೆ ನೀನು ಮಾಡಿದ್ಯಾ. ಇನ್ನು ಮುಂದೆ ನಮಗೇನು ಸರಿ ಅನ್ಸುತ್ತೆ ನಾವು ಮಾಡ್ತೀವಿ. ಯಾಕೋ ನಿಂತ್ಕೋಬಿಟ್ಟೆ? ನಮ್ಮ ಕೈಲಾಗಲ್ಲ ಕಣೋ. ರಾಜೀವ್ ಸರ್ ನೋಡಿದ್ರೆ ಇನ್ನೂ ಪನಿಷ್ಮೆಂಟ್ ಕೊಡ್ತಾರೆ ಕಣೋ. ಯಾವ ರಾಜೀವ್ ಸರ್ ಹೇಳಿದ್ರು ಅಷ್ಟೇನೆ, ಇನ್ಮೇಲೆ ನಾನು ಯಾರಿಗೂ ಕೇರ್ ಮಾಡಲ್ಲ.
ಮೂಟೆ ಹೊತ್ಕೊಂಡು ಬರೋ ಕೆಲ್ಸಗಳ ನಮ್ಮ ಕೈಲಿ ಆಗಲ್ಲ. ಏನು ಕಾಲೇಜ್ ತೆಗ್ಬಿಡ್ತೀರಾ? ತೆಗಿಲಿ ಬಿಡು, ಐ ಡೋಂಟ್ ಕೇರ್. ಪನಿಷ್ಮೆಂಟ್ ಪೀರಿಯಡ್ ಕಂಪ್ಲೀಟ್ ಮಾಡಲ್ಲ ನೀನು? ಆಗಲ್ಲ ಅಂತ ಹೇಳ್ತಾ ಇದ್ದೀನಲ್ಲ, ಕೇಳಿಸ್ತಿಲ್ಲ ನಿಮಗೆ? ಅನು, ಇವ್ರನ್ನೆಲ್ಲ ಕರ್ಕೊಂಡು ನೀನು ಹೊರಡು, ನಾನು ಬರ್ತೀನಿ. ಫ್ರೆಂಡ್ಸ್ ಬನ್ನಿ ಹೋಗೋಣ. ರಾಹುಲ್, ಏನೋ ನಿನ್ ಪ್ರಾಬ್ಲಮ್? ಈ ಟ್ರಿಪ್ಪಿಗೆ ನೀನು ಸೂಪರ್ವೈಸರ್ ಬಂದಿರೋ ದೊಡ್ಡ ಪ್ರಾಬ್ಲಮ್. ಟ್ರಿಪ್ ಅಂತ ಯಾಕೆ ಬರ್ತಾರೆ? ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಳ್ಳೋಕ್ಕೆ, ಜಾಲಿಯಾಗಿರೋಕ್ಕೆ. ಇಲ್ಲಿ ಒಂದು ತಮಾಷೆ ಇಲ್ಲ, ಒಂದು ಫನ್ ಇಲ್ಲ. ಇದೊಂದು ಟ್ರಿಪ್, ಇದಕ್ಕೆ ನೀನೊಬ್ಬ ದಂಡನಾಯಕ. ಏಯ್ ಏಯ್! ನಿನ್ನ ಆವಾಜೆಲ್ಲ ನನ್ನ ಹತ್ರ ಇಟ್ಕೋಬೇಡ. ನಾನು ಯಾರು, ನನ್ನ ರೇಂಜ್ ಅಂತ ಗೊತ್ತಿದೆ ನಿನಗೆ? ಸುಮ್ಮನೆ ಚಿಟ್ಕೆ ಹೊಡೆದ್ರೆ ಹಾಲು ಬೇಕಾ ಸರ್, ಕಾಫಿ ಬೇಕಾ ಸರ್ ಅಂತ ನಾಲ್ಕು ಜನ ವರ್ಕರ್ಸ್ ಬರ್ತಾರೆ ಮನೇಲಿ. ಅಂಥದ್ರಲ್ಲಿ ದರಿದ್ರ ಬ್ಯಾಗ್ಗಳನ್ನ ಹೊತ್ಕೊಂಡು ಕೂಲಿ ಕೆಲಸ ಮಾಡ್ಬೇಕಾ ನಾನಿಲ್ಲಿ? ನೋಡು, ನನ್ನ ಪಾಡಿಗೆ ನನ್ನ ಬಿಟ್ಬಿಡು, ಇಲ್ಲ ಅಂದ್ರೆ ಇದರ ಪರಿಣಾಮ ನೆಟ್ಟಗಿರಲ್ಲ, ಹೇಳ್ತೀನಿ. ಬಿಡು. ಏನೋ ಅಂದೆ? ಪರಿಣಾಮ ನೆಟ್ಟಗಿರಲ್ವಾ? ಈಗ ತೋರ್ಸು ನಿನ್ ರೇಂಜ್ ಏನು ಅಂತ. ಚಿಟ್ಕೆ ಹೊಡೆದ್ರೆ 4 ಜನ ಬರ್ತಾರ? ಕಿರ್ಚ್ಕೊಳ್ಳೋ ಅದೆಷ್ಟು ಜನ ಕಿರ್ಚ್ಕೋತೀಯ? ಅದು ಯಾವನ್ ಬರ್ತಾನ ನಾನು ನೋಡ್ತೀನಿ. ನನ್ನ ಮೇಲೆ ಕೈ ಮಾಡ್ತೀನಿ ನೀನು? ಇದು ಮಾಡ್ತೀನಿ ನಿಂಗೆ. ಶಾಂತಿ, ರಾಹುಲ್ ಫೋನ್ ಮಾಡ್ತಾ ಇದ್ದಾನ ಕಣೆ. ಹಲೋ ಗ್ರ್ಯಾಂಡ್ ಸನ್, ಹೌ ಆರ್ ಯು? ಗ್ರ್ಯಾಂಡ್ ಸನ್, ಏನಾಗ್ತಿದೆ? ಯಾಕೆ ಹಾಗೆ ನರಳ್ತಾ ಇದೀಯಾ? ಹಲೋ ಅಜ್ಜಿ. ಅಜ್ಜಿ, ನನ್ನ ಕೈ ನೋವು ಬಿಟ್ಕೊಂಡು ತಿರುಗಿಸ್ತಾ ಇದ್ದ. ಹೂ ಇಸ್ ದಟ್ ಬುಚ್ಚರ್? ನನ್ನ ಮೊಮ್ಮಗನ ಕೈ ತಿರುಗಿಸ್ತಾನ? ಎಷ್ಟೋ ಧೈರ್ಯ ಅವನಿಗೆ? ಯಾರು ಅವನು? ರಾಜೀವ್ ಅಂತ, ನಮ್ಮ ಅಣ್ಣ. ನನ್ನ ಮೊಮ್ಮಗನ ಕೈ ತಿರುಗಿಸ್ತಾನ? ಎಷ್ಟೋ ಧೈರ್ಯ ಅವನಿಗೆ? ಯಾರು ಅವನು? ರಾಜೀವ್ ಅಂತ, ನಮ್ಮ ಅಣ್ಣ. ಅವನು ಬಂದಿದ್ದಾನ ಟ್ರಿಪ್ಗೆ? ಅಜ್ಜಿ, ಅವನೇ ನಮ್ಮ ಟ್ರಿಪ್ ಸೂಪರ್ವೈಸರ್. ಕೊಡೋ ಫೋನ್ ಅವನಿಗೆ, ಗ್ರಾಚಾರ ಬಿಡಿಸ್ಬಿಡ್ತೀನಿ. ಅಣ್ಣ ಬಾಂಡ್, ಅಜ್ಜಿ ನಿನ್ನ ಹತ್ರ ಮಾತಾಡ್ಬೇಕಂತೆ, ತಗೋ. ಅಜ್ಜಿ, ಅವನಿಗೆ ಈಗ ಮಾತಾಡೋ ಮೂಡಿಲ್ವಂತೆ. ಫೋನಲ್ಲಿ ಚೆನ್ನಾಗಿ ಬಯಸೋಣ ಅಂತ ಅನ್ಕೊಂಡಿದ್ದೆ, ಚಾನ್ಸೇ ಮಿಸ್ ಆಗೋಯ್ತು. ಅಂದ್ರೆ ನಿನ್ನ ಮುಖಕ್ಕೆ ಕಿಕ್ ಮಾಡಿಬಿಡ್ತೀನಿ ಡಾಂಕಿಂತಂದು. ಇನ್ನೊಂದು ಸಲ ನನ್ನ ಮೊಮ್ಮಗನ ಬಗ್ಗೆ ಕಂಪ್ಲೇಂಟ್ ಮಾಡಬೇಕು, ಗೇಟ್ ಒಳಗೆ ಸೇರ್ಸಲ್ಲ ನಿನ್ನ.
ಅವನು ನಿನ್ನ ಕೈನ ಮಾತ್ರ ಅಲ್ಲ ಕಾಲನ್ ಮುರಿದ್ರು ನಾನೇನ್ ಕೇಳಕ್ ಬರಲ್ಲ. ಕೊಡ್ತ ಫೋನ್ ಐಸೆ. ಥ್ಯಾಂಕ್ ಯು ಅಜ್ಜಿ, ಥ್ಯಾಂಕ್ ಯು ಫಾರ್ ಯೋರ್ ಕೋಆಪರೇಷನ್. ಸಿ ಯು, ಬಾಯ್. ಅಣ್ಣ, ಅಜ್ಜಿ ನಿಂಗೆ ಸಖತ್ತಾಗಿ ಬಾಯಿಗೆ ಬಂದಾಗ ಬೈದ್ರು. ಅವರು ನನ್ನನ್ನು ಬೈದಿರಲ್ಲ, ನಿನ್ನನ್ನು ಬೈದಿರ್ತಾರೆ. ಅಜ್ಜಿ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಕಣೋ. ಮತ್ತೆ ಯಾಕಣ್ಣ ದೂರ ಇದೆಯಾ?